ಸಮಾಜ ಸೇವಕರು, ಸ್ನೇಹಜೀವಿ, ಬಡವರ ಆಶಾ ಕಿರಣ, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ ಕೆವಿ ಸಂದೀಪ್ ರವರಿಗೆ ಜನ್ಮದಿನದ ಸಂಭ್ರಮಾಚರಣೆ. ಸ್ನೇಹಿತರು, ಹಿತೈಷಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕಾರ್ಯಕರ್ತರು ಹಾಗೂ ಸ್ನೇಹಿತರು ಸಂದೀಪ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉನ್ನತವಾಗಿ ಬೆಳೆಯಲಿ ಹಾಗೂ ಮುಂದಿನ ಸ್ಥಳೀಯ ಚುನಾವಣೆಯಲ್ಲಿ ಸಂದೀಪ್ ರವರಿಗೆ ಅವಕಾಶ ನೀಡಬೇಕು ಹಾಗೂ ಇನ್ನಷ್ಟು ಸಮಾಜ ಸೇವೆ, ಅಭಿವೃದ್ಧಿ ಕಾರ್ಯಗಳು ನಡೆಸಲು ಅವಕಾಶ ನೀಡಬೇಕು ಎಂದು ಶಾಸಕರಲ್ಲಿ ಕೇಳಿಕೊಂಡರು.
ಲಿಂಗರಾಜ್ ಅಂತೇಳಿ ದಲಿತ ಸಂಘರ್ಷ ಸೇನೆಯ ರಾಜ್ಯಾಧ್ಯಕ್ಷ ಮಾತಾಡ್ತಾರೆ. ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ, ಸಮಾಜದಲ್ಲಿ ನೊಂದು ಬೆಂದಂಥವರ ಕೊನೆಯ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದದ ಜೊತೆಗೆ ಇಲ್ಲಿನ ಸ್ಥಳೀಯ ನಾಗರಿಕರ ಆಶೀರ್ವಾದ ಕಲ್ಪಿಸಿ ಅವನ ಈ ಭಾಗದಲ್ಲಿ ನಾವು ಏನು ಇವತ್ತು ಒಂದು ಕರ್ನಾಟಕ ಸರ್ಕಾರದ ವ್ಯಾಪ್ತಿಯಲ್ಲಿ ಸ್ವಚ್ಛ ಬೆಂಗಳೂರು ಅನ್ನೋದನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ, ಬಹುಶಃ ಈ ರೀತಿಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಕೂಡ ನಾವು ಸ್ವಚ್ಛ ಬೆಂಗಳೂರನ್ನು ಕಾಣ್ಬೋದು. ಅವರು ಆದಷ್ಟು ಬೇಗ ಈ ವಾರ್ಡಿನ ಕಾರ್ಪೊರೇಟರ್ ಆಗಿ ಹೊರಹೊಮ್ಮಲಿ ಅಂತೇಳಿ ಈ ಮೂಲಕ ನಾನು ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದ. ಅವರು ಮೊದಲು ಒಟ್ಟು ಹಬ್ಬದ ಶುಭಾಶಯಗಳು. ಅವರು ಮಾಡ್ತಕ್ಕಂಥ ಕೆಲಸಗಳನ್ನ ಅವರು ತಮ್ಮ ಬೆನ್ನೆಲುಬಾಗಿ ಭಾಳ ಬಡತನದಿಂದ ಬಂದು ಇವತ್ತಿನ ದಿವಸ ಬೆಳೆದಿರೋದ್ರಿಂದ ಎಲ್ಲರನ್ನೂ ಸಣ್ಣದಿಂದ ತೊಗೊಂಡೋಗಿ ಇವ್ರ ಕಷ್ಟ ಇನ್ನೊಬ್ರಿಗೆ ಬರಬಾರ್ದು ಅಂತೇಳಿ ಇವತ್ತಿನ ದಿವಸ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಜೊತೆಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನೇ ಒಂದು ಕೆಲಸ ಆಗಲಿ ಅವ್ರು ತಿಂದು ಜೊತೆಲಿರೋರು ಹಂಚ್ಕೊಂಡು ಎಲ್ಲ ಒಗ್ಗಟ್ಟಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದು ಯಾರಿಗೂ ಬರೋದಿಲ್ಲ. ಅದು ಇಂಥವ್ರನ್ನ ಗುರುತಿಸ್ಬಿಟ್ಟು ಇವ್ರಿಗೆ ಒಳ್ಳೆ ವಾರ್ಡ್ನಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಪೊರೇಟರ್ಗೆ ಒಂದು ಅವಕಾಶ ಮಾಡಿಕೊಟ್ಟು ನಿಮ್ಮ ಇಲ್ಲಿರ್ತಕ್ಕಂಥ ಜನಗಳೆಲ್ಲ ಅವ್ರ ಆಶೀರ್ವಾದ ತೊಗೊಂಡು ಗೆಲ್ಲಿಸ್ಕೊಂಡು ಇಂಥವ್ರನ್ನ ನಾವು ಜೊತೆಲಿ ಇಟ್ಕೊಂಡು ಕೆಲಸ ಮಾಡಿಕೊಡೋದು ತುಂಬ ಒಳ್ಳೆಯದಾಗತ್ತೆ ಅಂತ. ಸನ್ಮಾನ್ಯ ಶ್ರೀಯುತ ಕೆ.ವಿ. ಸಂದೀಪ್ ಅವರ ಇವತ್ತು ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ದಿನದಂದು ಈ ಭಾಗದಲ್ಲಿ ಈ ಗೋವಿಂದರಾಜನಗರ ಕ್ಷೇತ್ರ ವಾರ್ಡ್ ನಂಬರ್ ದಾಸಹಳ್ಳಿ ಅಗ್ರಹಾರ ದಾಸಹಳ್ಳಿ ವಾರ್ಡ್ನಲ್ಲಿ ಅತ್ಯಂತ ಜನಪ್ರಿಯವಾದಂಥ ವ್ಯಕ್ತಿ ಹಾಗೂ ಮಾತೃ ಹೃದಯ ಇರತಕ್ಕಂಥ ಒಂದು ಜನಗಳ ಕಷ್ಟ ಸುಖಕ್ಕೆ ತಕ್ಷಣವೇ ಸ್ಪಂದಿಸ್ತಕ್ಕಂಥ ಒಂದು ಗುಣಗಳು ಇರತಕ್ಕಂಥ ಒಂದು ಮಾತೃ ಹೃದಯ ವ್ಯಕ್ತಿತ್ವದ ಮನುಷ್ಯ. ಯಾರೇ ಆಗಲಿ, ಯಾವುದೇ ವರ್ಗದ ಜನರಿಗಾಗಲಿ ತಾನು ಸ್ವಂತ ದುಡ್ದಂಥ ದುಡ್ಡಲ್ಲಿ ಲಕ್ಷಾಂತರ ಖರ್ಚು ಮಾಡಿ ಇಲ್ಲಿನ ಜನಗಳು ಕಷ್ಟ ಪರಿಹಾರದಾಗಲಿ ಏನೋ ಒಂದು ಸಮಸ್ಯೆಗಳು ಬಂದರೂ ಸಹ ತಕ್ಷಣಕ್ಕೆ ಸ್ಪಂದಿಸಿ ಪ್ರತಿಯೊಬ್ಬ ನಾಗರಿಕರಿಗೂ ಮೊದಲನೇ ಜ್ಞಾಪಕ ಬರೋದು ಅಂದರೆ ಸಂದೀಪ್ ಸರ್. ಏನಾರ ಕಷ್ಟ ಆಯಿತು, ಏನಾರ ಸಮಸ್ಯೆಗಳು ಉಂಟಾಯಿತು, ತಕ್ಷಣಕ್ಕೆ ಜ್ಞಾಪಕ ಬಂದು ಸಂದೀಪ್ ಸರ್ಗೆ ಏನಾರ ಹೇಳಬೇಕು, ಅವ್ರಿಗೆ ಹೇಳ್ರಿ ಏನಾದರೂ ಪರಿಹಾರ ಸಿಗುತ್ತೆ ಅನ್ನೋ ಮನೋಭಾವ ಪ್ರತಿಯೊಬ್ಬರಲ್ಲೂ ಅಡಗಿದೆ. ಆ ಥರ ವ್ಯಕ್ತಿತ್ವದ ನಮ್ಮ ಸಂದೀಪ್ ಸರು ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ನೂರ ಕಾಲ ಸುಖವಾಗಿ ಬಾಳೋ ಅಂಥದ್ದಾಗಲಿ ಆಯಸ್ಸು ಆರೋಗ್ಯ ಇಷ್ಟು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಾಮಾಜಿಕ ಕ್ಷೇತ್ರದಲ್ಲಿ ಒಂದು ಸಮಾಜದ ಚಿಂತಕರವರು. ಅವರು ಶ್ರಮವಹಿಸಿ ಪ್ರತಿಯೊಂದನ್ನು ಒದಗಿಸ್ಕೊಟ್ಟು ಜೊತೆಗಿರೋರನ್ನ ಮೇಲ್ಪಂಕ್ತಿಗೆ ತಂದು ಇಲ್ಲೇ ನಿಂತ್ಕೊಳ್ಳೋಂಥ ವ್ಯಕ್ತಿತ್ವ. ಯಾವತ್ತೂ ನಾನು ಮಾಡಿದ್ದೀನಿ ಅಂತ ತೋರಿಸ್ಕೊಂಡಿರೋ ವ್ಯಕ್ತಿತ್ವ ಮಾತೃ ವ್ಯಕ್ತಿತ್ವ ಅವ್ರದ್ದು. ಈ ಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ. ಇರ್ತಕ್ಕಂಥ ಜನಗಳ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಈ ವ್ಯಕ್ತಿನ ಈ ಬಾರಿ ಏನು ಮುಂಬರುವ ಚುನಾವಣೆಗಳಲ್ಲಿ ರಾಜಕೀಯವಾಗಿ ಒಂದು ಶಕ್ತಿ ಬಂದರೆ ಈ ವ್ಯಕ್ತಿಗೆ ಇಲ್ಲಿನ ಜನಗಳ ಕಷ್ಟನ ನಿಜವಾದ ರೀತಿಯಲ್ಲಿ ಒಂದು ಸಸ್ಟೈನಬಲ್ ಪರ್ಸನ್ನು ಈ ಭಾಗಕ್ಕೆ ಸಿಕ್ಕಂತಾಗುತ್ತೆ. ಇಲ್ಲಿರ್ತಕ್ಕಂಥ ನಾಗರಿಕರು ಆಶೀರ್ವಾದ ಮಾಡಬೇಕು. ಈ ಭಾಗದಲ್ಲಿ ಇಂಥ ವ್ಯಕ್ತಿ ಥರ ಮಾತೃಹೃದಯ ವ್ಯಕ್ತಿನ ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ ಇಲ್ಲಿ ಏನು ಸಮಸ್ಯೆಗಳಿದೆ ಅದು ಖಂಡಿತ ಪರಿಹಾರ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗೂಡಿ ಶ್ರೀಯುತ ಸನ್ಮಾನ್ಯ ಸಂದೀಪ್ರವ್ರನ್ನ ಒಂದು ಮೇಲಸ್ತರಕ್ಕೆ ತರುವಂಥ ಕಾರ್ಯ ನಮ್ಮಿಂದ ಆಗಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಆತ್ಮೀಯರೇ, ಈ ಸುಸಂದರ್ಭ ನಮ್ಮ ಸಂದೀಪ್ ಅವರು ನಮ್ಮ ಬಯಕೆ ಅವರು BBMP ಸದಸ್ಯರಾಗಲಿ ಮುಂದಿನ ದಿನಗಳಲ್ಲಿ ಅನ್ನೋದು ನಮ್ಮ ಬಯಕೆ. ಅವ್ರದ್ದು ಇವತ್ತು ಹುಟ್ಟಿದ ದಿನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಸ್ನೇಹಜೀವಿ, ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯುಸ್ಸು, ಆರೋಗ್ಯ ಮತ್ತು ಐಶ್ವರ್ಯ ಮತ್ತು ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಅವರ ಬಯಕೆ ಅನ್ನೋದಕ್ಕೆ ನಮ್ಮೆಲ್ಲರ ಬಯಕೆ BBMP ಸದಸ್ಯರಾಗಲಿ ಅನ್ನೋದು ನಮ್ಮ ಆರೈಕೆ. ಒಳ್ಳೆಯದಾಗಲಿ ಅನ್ನೋದು ನಮ್ಮ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಮುಖಾಂತರ. ಧನ್ಯವಾದ. ನಮ್ಮ ಆತ್ಮೀಯ ಗೆಳೆಯ ಸಂದೀಪ್ ಅವರ ಹುಟ್ಟುಹಬ್ಬ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಅನೇಕ ವಾರ್ಡ್ಗಳಿಂದ ಎಲ್ಲ ಗೆಳೆಯರು ಬಂದು ಶುಭ ಹಾರೈಸಿದ್ದಾರೆ. ಜೊತೆಗೆ ಈ ದಿನ ತುಂಬ ಶುಭ ದಿನ. ಇಂದಿರಾ ಗಾಂಧಿಯವರ ಹುಟ್ಟುಹಬ್ಬದ ಮರುದಿನ ನಮ್ಮ ಸಂದೀಪ್ ಅವರು ಹುಟ್ಟಿದ ದಿನ ಆಗಿರೋದ್ರಿಂದ ಅವರು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಕಡಿಮೆ ದಿನಗಳಲ್ಲೇ ಅತ್ಯಂತ ಹೆಚ್ಚು ಪ್ರಸಿದ್ಧ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ನಮ್ಮ ಈ ವಿಧಾನಸಭಾ ಕ್ಷೇತ್ರದಲ್ಲಿ. ಜೊತೆಗೆ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರಾಜಕೀಯ ಅವಕಾಶಗಳು ಸಿಗಬೇಕು. ಜೊತೆಗೆ ಮುಂದಿನ BBMP ಚುನಾವಣೆಯಲ್ಲೂ ಸಹ ಈ ವಾರ್ಡು ಅಗ್ರಹಾರ ದಾಸರಳ್ಳಿ ವಾರ್ಡ್ ಆಗಿರ್ಬೋದು, ರಾಜ್ಕುಮಾರ್ ವಾರ್ಡ್ ಆಗಿರ್ಬೋದು, ಅದು ಮೀಸಲು ವಾರ್ಡನ್ನು ಮಾಡಬೇಕು ಅಂತ ನಾನು ನಮ್ಮ ಹೆಚ್ಚಿನ ಶಾಸಕರಾದ ಪ್ರಿಯಾ ಕೃಷ್ಣ ಸರ್ ಅವರ ಹತ್ರ
ನಾನು ಒಂದು ಮನವಿನ ಸಲ್ಲಿಸ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಇಡೀ ಸಮೂಹ ಹೋಗಿ ಅವ್ರಿಗೆ ಒಂದು ಮನವಿ ಸಲ್ಲಿಸುತ್ತಾ ನಾವು ಅವರ ಒಂದು ಬಯಕೆಯಂತೆ ಮುಂದಿನ ದಿನಗಳಲ್ಲಿ ಅವರು ಒಂದು ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಹೊರಹೊಮ್ಮಲಿ ಅಂತ ನಾವು ಈ ದಿನ ತಾಯಿ ಭುವನೇಶ್ವರಿ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾಕಾಲ ಅವ್ರ ಮೇಲೆ ಇರಲಿ ಅಂತ ಶುಭ. ಏನಿಲ್ಲ ಸರ್, ಇದೆಲ್ಲ ಅವರ ದೊಡ್ಡತನ, ಇದೆಲ್ಲ ಅವರ ಅಭಿಮಾನ ಅಷ್ಟೇ. ನಾವು ಗಳಿಸಿರೋಂಥದ್ದು ಪ್ರೀತಿ ವಿಶ್ವಾಸ ಇಷ್ಟೇ, ನಾವೇನೂ ಮಾಡಿಲ್ಲ. ಆದರೆ ಅವರ ಅಭಿಮಾನ ನಮ್ಗೆ ಈ ಮಟ್ಟಕ್ಕೆ ಶಕ್ತಿ ಕೊಟ್ಟು ಪ್ರೋತ್ಸಾಹ ಕೊಟ್ಟು ನಮ್ಗೆ ಈ ಮಟ್ಟಕ್ಕೆ ತಂದಿದೆ. ಅವರೆಲ್ಲರೂ ಬಂದಿರೋದೇ ನಮ್ಗೆ ಇವತ್ತು ಈ ಹುಟ್ಟುಹಬ್ಬದ ದಿವಸ ಒಂದು ಸಡಗರ ಸಂಭ್ರಮ. ಅವರ ಒಂದು ಸಮ್ಮುಖದಲ್ಲಿ ನಾವು ಇವತ್ತೇನೋ ಒಂದು ಸರಳವಾಗಿ ಕಾರ್ಯಕ್ರಮ ಮಾಡ್ಕೊತಾ ಇದ್ದೀವಿ. ಅದು ನಮ್ಮ ಭಾಗ್ಯ ಅಂತ ಹೇಳೋಕ್ಕೆ ನಾನು ಇಷ್ಟ. ಶಾಸಕರ ಬಗ್ಗೆ ಏನು ಹೇಳ್ತೀರಾ ಸರ್? ನಿಮ್ಮ ಶಾಸಕರ ಬಗ್ಗೆ? ಸರ್, ನಮ್ಮ ಶಾಸಕರು ಭಾಳ ಸಜ್ಜನ, ಭಾಳ ಮಾತೃ ಹೃದಯ. ಅವ್ರು ಯಾವುದೇ ಕಾರ್ಯಕ್ರಮಗಳಿಗಾಗಲಿ ಅದಕ್ಕೆ ನಾವು ಇದು ಮಾಡೋಕ್ಕೆ ಆಗಲಿ ನಮ್ಮ ಪ್ರತಿ ಯಾವೆಲ್ಲ ಕಾರ್ಯಕ್ರಮಗಳಿಗೂ ಪ್ರೋತ್ಸಾಹ ನಿಂತಿರ್ತಾರೆ. ನಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಅವರು ಯಾವಾಗಲೂ ಬೆನ್ನು ತಡ್ತಿರ್ತಾರೆ. ನಾವೇನೇನು ಮಾಡ್ತೀವಿ, ಒಂದು ಹೊಸದಾಗಿ ಏನಾದ್ರು ತರ್ತೀವಿ ಅಂದಾಗ ಫಸ್ಟ್ ಅವರು ಈ ಥರ ಮಾಡಿ ಆ ಥರ ಮಾಡಿ ಅಂತೇಳಿ ನಮಗೆ ಪ್ರೋತ್ಸಾಹ ಕೊಡುವಂಥದ್ದಕ್ಕೆ ಅವರು ಈ ಕ್ಷೇತ್ರದಲ್ಲಿ ಶಾಸಕರಾಗಿರೋಕ್ಕೆ, ಅವರು ಶಾಸಕರಾಗಿರೋ ಒಂದು ಕ್ಷೇತ್ರದಲ್ಲಿ ನಾವೆಲ್ಲ ಇರಲಿಕ್ಕೆ ನಾವು ಭಾಳ ಅದೃಷ್ಟ ಮಾಡಿದ್ದೀವಿ ಸರ್. ಆ ಶಾಸಕರ ಬಗ್ಗೆ ನಮಗೆ ಭಾಳ ಅಭಿಮಾನ, ಭಾಳ ಪ್ರೀತಿ. ಸರ್, ಕ್ಷೇತ್ರ ಕೂಡ ಯುವ ನಾಯಕರಿಗೆ ಕೊಟ್ಟಿದ್ದಾರೆ, ವಾರ್ಡಲ್ಲೂ ಕೂಡ ಯುವ ನಾಯಕರಿಗೆ ಗೆಲ್ಲಬೇಕು ಅಂತ ನಿಮ್ಮ ಒಂದು ಸ್ನೇಹಿತರ ಬಳಗ ಹೇಳ್ತಿದೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಚುನಾವಣೆ ಅಂತ ಸಮಯದಲ್ಲಿ ಅವ್ರಿಗೆ ಯಾವುದೇ ರೀತಿಯ ರಾಜಕೀಯ ಒತ್ತಡ ಬರುತ್ತೆ. ಆಮೇಲೆ ಅವ್ರಿಗೆ ಅವತ್ತಿನ ಪರಿಸ್ಥಿತಿಯಲ್ಲಿ ಯಾರ ಒಂದು ವರ್ಚಸ್ಸು ಮುಖ್ಯ ಅನಿಸುತ್ತೋ ಅವ್ರಿಗೆ ಬಹುಶಃ ಕೊಡ್ತಾರೆ. ಅವ್ರು ಸರಿಯಾದ ರೀತಿ ತೀರ್ಮಾನ ತಗೋತಾರೆ. ಬಹುಶಃ ಹಂಗೆ ನನಗೆ ಕೊಟ್ಟಿದ್ದಾಗಿಲ್ಲದೆ ನಾನು ಅದನ್ನು 100% ಕಾನ್ಫಿಡೆನ್ಷನ್ ಆಗಿ ನಿಂತ್ಕೊಂಡು ಏನು ಅದಕ್ಕೆ ತಯಾರಿ ಬೇಕೋ ಅದು ಮಾಡಿ ನಾನು ಓಡಾಡೋಕ್ಕೆ ರೆಡಿ ಇದೆಯಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸ್ನೇಹಿತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಇದು ಬಂದಿರೋ ಅಷ್ಟು ಸ್ನೇಹಿತರಿಗೆ ನಾನು ನಿಮ್ಮೆಲ್ಲರಿಗೂ ಚಿರಋಣಿಯಾಗಿರ್ತೀನಿ. ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ ಅಂತ ಹೇಳಿ